ಎಲ್ಲರಿಗೂ ನಮಸ್ಕಾರ. ನಾಗರತ್ನ ಆಶ್ರಯ ಫೌಂಡೇಶನ್ ಬೆಳಗಾವಿ ವಿಶ್ವ ಏಡ್ಸ್ ದಿನದ ಅಂಗವಾಗಿ ಆಶ್ರಯ ಫೌಂಡೇಶನ್ ಈ ಬಾರಿ HIV ಸೋಂಕಿತ 18 ವರ್ಷದ ಮೇಲ್ಪಟ್ಟಂತಹ ಹೆಣ್ಮಕ್ಕಳಿಗೆ ಮತ್ತು ವಿಧವಾ ಮಹಿಳೆಯರಿಗೋಸ್ಕರ ಕರ್ನಾಟಕದ ಏಕೈಕ ಆರೈಕೆ ಕೇಂದ್ರ ಪರ್ಮನೆಂಟ್ ಆಗಿರುವಂಥ ಒಂದು ಮನೆಯನ್ನು ನಾವು ಕಟ್ಟಿಸ್ತಾ ಇದ್ದೀವಿ ಕನಬರಗಿ ಹೌಸಿಂಗ್ ಬೋರ್ಡ್ನಲ್ಲಿ. ಈ ಒಂದು ಕಟ್ಟಡ ಬಂದುಬಿಟ್ಟು ದಾನಿಗಳ ಒಂದು ಸಹಾಯದಿಂದ ಕಟ್ಟಲಾಗತ್ತದ ಅಂತ ಹೇಳೋದು ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಹೇಳ್ಬೇಕಂದ್ರೆ ಈ ಒಂದು ಸ್ಟ್ರಕ್ಚರ್ ಬಂದುಬಿಟ್ಟು G+2 ಮಾಡ್ತಾಯಿದ್ದೀವಿ. 40-60 ಸೈಟ್ ಅದ. KHB ಹೌಸಿಂಗ್ ಬೋರ್ಡ್ ಥ್ರೂ ಲ್ಯಾಂಡ್ ಅಲಾಟ್ ಆಗಿರೋದ್ರಿಂದ ಅಶೋಕ ಐರನ್ ಕಂಪ್ನಿ ಆಯಿತು, ಶಾಂತಿ ಫಾರ್ಮ್ಯಾಕ್, ಆದಿತ್ಯ ಬಿರ್ಲಾ ಕಂಪ್ನಿ, ರೇ ವೆಕ್ಟರ್ ಅನ್ನುವಂಥ ಕಂಪ್ನಿ ಒಂದು ಸಹಾಯದಿಂದ ಮತ್ತು ಬೆಳಗಾವಿಯಲ್ಲಿರೋ ಅನೇಕ ದಾನಿಗಳ ಸಹಾಯದಿಂದ ಈ ಒಂದು ಕಟ್ಟಡನ ಒಂದು 85% ನಾವು ಮುಗಿಸಿದ್ದೀವಿ. ಇನ್ನುಳಿದಂತಹ ಕಟ್ಟಡ ಮುಗಿಸ್ಲಿಕ್ಕೆ ನಮ್ಗೆ ಒಂದು ಹಣದ ಅವಶ್ಯಕತೆ ಇರೋದ್ರಿಂದ ತಮಗೆಲ್ಲರಿಗೂ ಏನು ಒಂದು ರಿಕ್ವೆಸ್ಟ್ ಮಾಡ್ಕೋತೀವಿ ಅಂದ್ರೆ ₹100 ಆಗಿರಲಿ ಅಥವಾ ಎಷ್ಟು ಹಾಕದ ಪ್ರತಿಯೊಬ್ಬರು ಕೂಡ ಏನೈತಿ ಈ ಒಂದು ಕಟ್ಟಡ ಮುಗಿಲಿಕ್ಕೆ ಒಂದು ಸಹಾಯ ಮಾಡಿದರೆ ಕರ್ನಾಟಕದಲ್ಲಿರುವಂಥ ಪ್ರತಿಯೊಂದು HIV ಸೋಂಕಿತ ಮಹಿಳೆಯರಿಗೆ ಒಂದು ಗೂಡು ಕಟ್ಟಿದಂಗೆ ಹಾಕದ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಮ್ಮ ಅಡ್ವೈಸರಿ ಮೆಂಬರ್ ಆದಂಥ CA ಸರ್ ಕೂಡ ಮಾತಾಡಬೇಕಂತ ನಾನು ಕೇಳ್ಕೊತೀನಿ. ಉಮೇಶ್ ಸರ್ ಹತ್ರ. ಎಲ್ಲರಿಗೂ ನಮಸ್ಕಾರ. ಈ ಬಿಲ್ಡಿಂಗ್ ಆಶ್ರಯ ಬಿಲ್ಡಿಂಗ್ದ ಪ್ರಾಜೆಕ್ಟ್ ಕಾಸ್ಟ್ ಬಂದುಬಿಟ್ಟು ಅರೌಂಡ್ 1,15 lakh ಇದೆ. ಅದು ಈಗ ನಾವು 80-85% ಕಂಪ್ಲೀಷನ್ ಸ್ಟೇಜ್ದಲ್ಲಿದೆ. ಈಗ ನಮಗೆ ಒಂದು 25 ಲಕ್ಷ ಫಂಡ್ಸ್ ಶಾರ್ಟ್ ಆಗಿದೆ. ಅದಕ್ಕೆ ತಾವೆಲ್ಲರೂ ಈ ಡೊನೇಷನ್ ಮುಖಾಂತರ ಈ ಒಂದು ಆಶ್ರಯ ಫೌಂಡೇಶನ್ಗೆ ಸಪೋರ್ಟ್ ಮಾಡಿ, ಒಂದು ಸೋಷಿಯಲ್ ಕಾಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.